ನಮಸ್ಕಾರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಮಕ್ಕಳೇ, ಇವತ್ತು ಬುದ್ಧ ಪೂರ್ಣಿಮಾ. ಭಗವಾನ್ ಬುದ್ಧ ಅವರು ಜನಿಸಿದ ದಿನ. ಈ ದಿನದ ವಿಶೇಷವಾಗಿ ನಿಮ್ಮ ಜೊತೆ ಒಂದು ಗೌತಮ ಬುದ್ಧರಿಗೆ ನಡೆದಂಥ ಒಂದು ಘಟನೆಯ ಬಗ್ಗೆ ಒಂದು ಕಥೆಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಕಥೆಯ ಹೆಸರು ಗೌತಮ ಬುದ್ಧ ಮತ್ತು ಅಂಗುಲಿಮಾಲನ ಕತೆ. ಏನಿದು ಕತೆ ನೋಡ್ಕೊಂಬರೋಣ ಮಕ್ಕಳೇ. ಗೌತಮ ಬುದ್ಧರು ಇದ್ದ ಕಾಲದಲ್ಲಿ ಒಬ್ಬ ಅಹಿಂಸಕ ಎನ್ನುವ ದರೋಡೆಕೋರ ಕಾಡಲ್ಲಿ ಇರ್ತಾನೆ. ಆ ಅಹಿಂಸಕನ ಹೆಸರು ಜನಗಳು ಇಟ್ಟಿರೋದು ಏನು ಹೆಸರು ಅಂದರೆ ಅಂಗುಲಿಮಾಲ. ಅಂದರೆ ಅವನು ಎಂಥ ಕ್ರೂರಿಯಾದ ದರೋಡೆಕೋರ ಅಂದರೆ ಆ ಒಂದು ಕಾಡಿನಲ್ಲಿ ಓಡಾಡುವ ಜನಗಳನ್ನು ಬೆದರಿಸಿ ಅವರ ಬೆರಳುಗಳನ್ನು ಕತ್ತರಿಸಿ ಆ ಕತ್ತರಿಸಿದ ಬೆರಳುಗಳಿಂದ ಅವನು ಹಾರವನ್ನು ಮಾಡಿ ಧರಿಸ್ಕೊಂಡಿರ್ತಾನೆ. ಅದರಿಂದ ಜನರು ಅವನನ್ನು ಅಂಗುಲಿಮಾಲ ಅಂತ ಕರೀತಾ ಇರ್ತಾರೆ. ಹಾಗೂ ಆ ಅರಣ್ಯದೊಳಗಡೆ ಯಾವುದೇ ಜನರು ಹೋಗಲಿಲ್ಲ. ಯಾಕೆ ಅಂದರೆ ಆ ಅಂಗುಲಿಮಾಲ ಅವರನ್ನು ಕೊಂದು ಬಿಡ್ತಾನೆ ಅನ್ನೋ ಭಯಕ್ಕೆ ಅವರ್ಯಾರೋ ಆ ಅರಣ್ಯದೊಳಗೆ ಹೋಗ್ತಾ ಇರಲ್ಲ. ಆದರೆ ಒಮ್ಮೆ ಗೌತಮ ಬುದ್ಧರು ಆ ಅರಣ್ಯದಿಂದ ದಾಟಿ ಮುಂದಿನ ಊರಿಗೆ ಹೋಗಬೇಕು ಅಂತ ನಿರ್ಧರಿಸಿ ಆ ಅರಣ್ಯದೊಳಗಡೆ ಹೋಗ್ತಾ ಇರ್ತಾರೆ. ಹೋಗೋಕ್ಕೆ ಶುರು ಮಾಡಿದಾಗ ಅಲ್ಲಿರುವಂಥ ಜನಗಳು ಹೇಳ್ತಾರೆ, ಬೇಡ ಸ್ವಾಮೀಜಿ, ಅಲ್ಲಿ ಅಂಗುಲಿಮಾಲ ಎನ್ನುವ ಕ್ರೂರ ದರೋಡೆಕೋರ ಇದ್ದಾನೆ, ಅವನು ಹೋದರೆ ನಿಮ್ಮನ್ನು ಕೊಂದು ಬಿಡ್ತಾನೆ ಅಂತ. ಆದರೆ ಗೌತಮ ಬುದ್ಧರು ಯಾವುದಕ್ಕೂ ಹೆದರ್ಕೊಳ್ಳೋದಿಲ್ಲ. ಅವರ ನಿರ್ಧಾರ ಮಾಡಿದ ವಿಷಯವನ್ನು ಹಿಂಜರಿಯದೆ ಅವರು ಆ ಅರಣ್ಯದೊಳಗಡೆ ಹೋಗ್ತಾರೆ. ಇದನ್ನು ಕಂಡಂಥ ಅಂಗುಲಿಮಾಲ ಅವರನ್ನು ಹಿಡಿಬೇಕು ಅಂತ ಅವರ ಹಿಂದೆ ಓಡಿ 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 ಬರ್ತಾನೆ. ಆದರೆ ಅವರು ಅವನ ಕೈಗೆ ಸಿಗುವುದಿಲ್ಲ. ಆವಾಗ ಅಂಗುಲಿಮಾಲ ಜೋರಾಗಿ ಕೂಗ್ತಾನೆ, ನಿಲ್ಲು ಅಂತ. ಆವಾಗ ಭಗವಾನ್ ಬುದ್ಧರು ಶಾಂತವಾಗಿ ಹೇಳ್ತಾರೆ, ನಾನು ಈಗಾಗಲೇ ನಿಂತಿದ್ದೇನೆ, ನೀನು ನಿಲ್ಲಬೇಕು ಅಂತ. ಅದನ್ನು ಕೇಳಿದ ಅಂಗುಲಿಮಾಲನಿಗೆ ಆಶ್ಚರ್ಯ ಆಗುತ್ತೆ. ಹಾಗಾದರೆ ನೀ ಹೇಳಿ ಇದರ ಅರ್ಥ ಏನು ಅಂತ ಕೇಳ್ತಾನೆ. ಆಗ ಗೌತಮ ಬುದ್ಧರು ಹೇಳ್ತಾರೆ, ನಾನು ಹಿಂಸೆ ಮತ್ತು ಕೆಟ್ಟ ಕೆಲಸಗಳಿಂದ ನಿಂತಿದ್ದೇನೆ, ಆದರೆ ನೀನು ಇನ್ನೂ ಹಿಂಸೆಯನ್ನು ನಿಲ್ಲಿಸಿಲ್ಲ ಅಂತ. ಈ ಗೌತಮ ಬುದ್ಧರ ಮಾತನ್ನು ಕೇಳಿ ಅಂಗುಲಿಮಾಲನಿಗೆ ಬಹಳ ಜ್ಞಾನೋದಯ ಆಗುತ್ತೆ ಮಕ್ಕಳೇ. ಅವನು ಹೇಳ್ತಾನೆ, ಹೌದು, ನಾನು ತಪ್ಪು ಕೆಲಸ ಮಾಡುತ್ತಿದ್ದೇನೆ. ಈ ಒಂದು ತಪ್ಪು ಕೆಲಸ ಯಾರೂ ಕೂಡ ಮಾಡಬಾರದು. ಅಹಿಂಸೆ ಪರಮಧರ್ಮವಾಗಿರಬೇಕು. ಯಾರನ್ನು ಹಿಂಸಿಸಬಾರದು, ಕೆಟ್ಟದಾಗಿ ನಡ್ಕೋಬಾರದು ಯಾರ ಜೊತೆಗೂ ಅಂತ ಹೇಳಿ ಅವನು ಮನಪರಿವರ್ತನೆ ಭಗವಾನ್ ಬುದ್ಧರ ಸಹಾಯದಿಂದ ಆಗುತ್ತೆ. ಆಮೇಲೆ ಮುಂದೆ ಅಂಗುಲಿಮಾಲನು ತನ್ನ ಕ್ರೂರ ಜೀವನವನ್ನು ತೊರೆದು ಬುದ್ಧರ ಶಿಷ್ಯನಾಗಿ ಸನ್ಯಾಸಿಯಾಗಿ ಬದಲಾಗ್ತಾನೆ. ನಂತರ ಅವನ ಶಾಂತಿ ಧಾರ್ಮಿಕ ಜೀವನವನ್ನು ನಡೆಸ್ತಾನೆ. ಮಕ್ಕಳೇ, ಈ ಕಥೆಯ ಸಂದೇಶ ಏನು ಅಂದರೆ ನಿಮಗೆ ಮಕ್ಕಳೇ, ಹಿಂಸೆಯನ್ನು ತೊರೆದು ಧರ್ಮದ ಮಾರ್ಗವನ್ನು ಹಿಡಿಯಿರಿ. ಯಾವಾಗಲೂ ಅದು ನಿಮಗೆ ಒಳ್ಳೆಯದಾಗುತ್ತೆ. ಒಳ್ಳೆಯ ಮಾರ್ಗದಿಂದ ದುಷ್ಟ ಜನರೂ ಕೂಡ ಸಜ್ಜನರಾಗಬಹುದು. ಶಾಂತಿ ಮತ್ತು ದಯೆಯಿಂದ ಶಕ್ತಿ ಅತ್ಯಂತ ದೊಡ್ಡದು. ಅಂದರೆ ಮಕ್ಕಳೇ, ನಾನು ನಿಮಗೆ ಹೇಳೋದು ಇಷ್ಟೇ,
ಯಾವತ್ತೂ ಹಿಂಸೆಯನ್ನು ಕೊಡಬೇಡಿ. ಎಲ್ಲರನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಕಾಣಿ. ಅದರಿಂದ ನಿಮಗೂ ಒಳ್ಳೆಯದು, ನಿಮ್ಮ ಸುತ್ತಮುತ್ತ ಇರುವಂಥ ಎಲ್ಲರಿಗೂ ಒಳ್ಳೆಯದು ಮಕ್ಕಳೇ. ಆದ್ದರಿಂದ ಅಹಿಂಸೋ ಪರಮೋ ಧರ್ಮ ಅಂದರೆ ಹಿಂಸೆಯನ್ನು ಕೊಡದೇ ಇರುವುದು ಪರಮಧರ್ಮ ಆಗಿರಬೇಕು ಮಕ್ಕಳೇ. ಇದನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ.